ಮಜಾ ಟಾಕೀಸ್ ಒಂದು ಎಪಿಸೋಡ್ ಅಲ್ಲಿ ಸೃಜನ್ ಸರ್ ಅವರೇ ಇವ್ರನ್ನ ಕರೆಸ್ಕೊಂಡಿದ್ದಾರೆ. 2 ಲಕ್ಷ, 2,25,000, 2.5 ಲಕ್ಷ ಈ ತರ ನಾವು ಚಾರ್ಜ್ ಮಾಡಿರ್ತೀವಿ. ಒಂದೊಂದು ಮೂರ್ತಿಗೆ ಚಾರ್ಜ್ ಮಾಡಿರ್ತೀವಿ. ಅಲ್ಲಿ ಸ್ಟಾರ್ಟ್ ಆಯ್ತು ನನ್ನ ಜರ್ನಿ. ಅಲ್ಲಿಂದ ಹಾಯ್ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಹುಡುಗ ಜೈ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ಎಪಿಸೋಡು ನಿಜವಾಗ್ಲೂ ಯಂಗ್ಸ್ಟರ್ಸ್ಗಳಿಗೆ ಒಂದು ಇನ್ಸ್ಪೈರ್ ಆಗುವಂಥದ್ದು. ನಾವು ಪ್ರೈಮರಿನಲ್ಲೋ ಅಥವಾ ಹೈಸ್ಕೂಲಲ್ಲೋ ಓದುವಾಗ ಒಂದು ಡ್ರಾಯಿಂಗ್ ಅನ್ನೋ ಸಬ್ಜೆಕ್ಟ್ ಬಂದಿರುತ್ತೆ. ಬಟ್ ಆಲ್ಮೋಸ್ಟ್ ಪೀಪಲ್ಸ್ ನೆಗ್ಲಿಜೆನ್ಸಿ ಮಾಡಿರ್ತಾರೆ. ಬಟ್ ಅದರಲ್ಲೂ ಕೆಲವರು ಅಚೀವ್ ಮಾಡಲೇಬೇಕು ಅಂತ ಇದ್ದವರು ಸೊ ಆ ಒಂದು ಸಬ್ಜೆಕ್ಟ್ ಚೂಸ್ ಮಾಡ್ಕೊಂಡು ಇವತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋಗಿರ್ತಾರೆ. ಬಟ್ ಭಾಳ ಕಡಿಮೆ ಜನ. ಸೊ ಅಂಥದ್ರಲ್ಲಿ ಇವತ್ತು ನಮ್ಮ ಒಂದು ಸಾಧಕರು ಅನ್ಬೋದು ಪ್ರೀತಿಯಿಂದ ಅವರನ್ನು ಈ ಒಂದು ಅಚೀವರ್ಸ್ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಇವತ್ತಿನ ಒಂದು ಅಚೀವರ್ ಕಾರ್ಯಕ್ರಮಕ್ಕೆ ಒಂದು ಯಂಗ್ಸ್ಟರ್ಸ್ಗಳಿಗೆ ಇನ್ಸ್ಪೈರ್ ಆಗುವಂಥ ಒಂದು ಕಾರ್ಯಕ್ರಮ ಸರ್ ನಾವು ಮಾಡ್ತಿರೋದು. ಸರ್ ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ನಮ್ಮ ಆಡಿಯನ್ಸ್ಗೆ. ನಮಸ್ಕಾರ, ನನ್ನ ಹೆಸರು ಹರೀಶ್ ಮಾಳಪ್ಪನವ್ರು ಅಂತಂದ್ಬಿಟ್ಟು, ಶಿಲ್ಪಕಲಾವಿದರು, ಬ್ಯಾಡಗಿಯಲ್ಲಿ ವಾಸವಾಗಿರ್ತೀವಿ. ಅಚೀವರ್ಸ್ ಅಂತನ್ನೋಕ್ಕೇನು ಸಾಧನೆ ಅನ್ನೋದು ಹೇಗಿರುತ್ತೆ ಅಂತಂದರೆ ಒಂಥರ ಹರಿಯೋ ನೀರು ನಿರಂತರ ಹರಿತಾ ಇದ್ದೆ ಅಂತಂದ್ರೆ ಒಂದಿಲ್ಲ ಒಂದು ಅಂದರೆ ಹೊಸ ಹೊಸ ಜನ್ರೇಷನ್ಗೆ ನೀರು ಸಿಗ್ತಾ ಹೋದಾಗ ಹೇಗೆ ಗಿಡ ಪೌಧೆಗಳೆಲ್ಲ ಹುಡ್ತವೋ ಸೊ ಆ ರೀತಿಯಲ್ಲಿ ಒಂದು ದೆಸೆ ಇರುತ್ತೆ ಅಷ್ಟೇ. ಸೊ ಹರಿತಾ ಇರಬೇಕು. ಹರಿಯೋ ದಾರಿಯಲ್ಲಿ ಏನೇನಿರುತ್ತೆ ಹುಟ್ಕೊಳ್ತಾವೋ, ಹೂ ಬಿಡ್ತಾವೋ, ಕಾಯಿ ಬಿಡ್ತಾವೋ, ಅವೆಲ್ಲ ಫಲಾಫಗಳೆಲ್ಲ ಅಪೇಕ್ಷೆ ಪಡೋರಿಗೆ ಮಾತ್ರ. ಸೊ ಅಪೇಕ್ಷೆ ಪಡಲಾರ್ದೆ ಒಂದು ಸಾಧನೆ ಹಾದಿಯನ್ನು ಹಿಡಿದವ್ರಿಗೆ ಈ ಹಾದಿ ಬಹಳ ಸುಗಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ಈಗ ನೀವು ಶಿಲ್ಪಕಲಾ ಒಂದು ರಂಗದಲ್ಲಿ ಸೊ ಆಲ್ಮೋಸ್ಟ್ ಗೊತ್ತಿರುವಂಥ ನಮ್ಮ ಬ್ಯಾಡಗಿ ಆಗಲಿ ಸರೌಂಡಿಂಗ್ ಜನರಿಗೆಲ್ಲ ಗೊತ್ತು, ಇಂಟರ್ನ್ಯಾಷನಲ್ ಲೆವೆಲ್ ತನಕ ಹೋಗಿದ್ದೆ. ಸರ್, ಇದು ಶುರುವಾಯ್ತು ಹೆಂಗೆ? ಯಾವ ವಯಸ್ಸಿಂದ ಶುರುವಾಯಿತು? ಈ ಚಿತ್ರಕಲದ ಮೇಲೆ ಆಸಕ್ತಿ ಹೇಗೆ ಬಂತು ನಿಮಗೆ? ಚಿತ್ರಕಲೆ ಆಸಕ್ತಿ ಅಂತಂದರೆ ಇವೆಲ್ಲ ಬಾಲ್ಯದಲ್ಲೇ ಆಸಕ್ತಿಗಳು ಮೂಡ್ತವೆ. ಬಾಲ್ಯದಲ್ಲಿ ಹೇಗಿರುತ್ತೆ ಅಂತಂದರೆ ಬಾಲ್ಯದಲ್ಲಿ ಮೊದಲ ಗುರು ಯಾರು ಅಂತಂತಂದರೆ ನೇಚರ್. ಸೊ ನಾವು ಬದುಕ್ತಕ್ಕಂಥ ಪರಿಸರ. ಸೊ ನಮ್ಮ ಪರಿಸರದಲ್ಲಿರ್ತಕ್ಕಂಥ ಬದಲಾವಣೆಗಳೇ ನಮ್ಮ ಮೇಲೆ ಮಾರ್ಪಾಡಾಗ್ತವೆ ಯಾವಾಗಲೂ. ಸೊ ಅದನ್ನು ಅಳವಡಿಸ್ಕೊಂಡು ನಮ್ಮ ಜೀವನವನ್ನು ಕಟ್ಟಿಕೊಳ್ತಾ ಇರ್ತೀವಿ. ಸೊ ಒಂದು ರಂಗದಲ್ಲಿ ಅದ ಅಂತಂದ್ರೆ ಈಗ ಭೂಮಿ ತಾಯಿನ ನೆಚ್ಕೊಂಡ್ಬಿಟ್ಟು ರೈತ ಆತನ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಫಸಲು ತೆಗಿತಾನೆ. ಸೊ ಒಬ್ಬ ಒಂದು ಉನ್ನತವಾದ ಏನಾದರೂ ತಂತ್ರಾಂಶಗಳನ್ನ ಓದ್ಕೊಂಡ್ಬಿಟ್ಟು ತಿಳ್ಕೊಂಬಿಟ್ಟು ಪ್ರಾಕ್ಟಿಕಲಿ ಮಾಡಿಬಿಟ್ಟು ಕೆಲವೊಂದು ಯಂತ್ರೋಪಕರಣ ಕಂಡುಹಿಡಿತಾರೆ. ಸೊ ಹೀಗೆ ವರ್ಗದೊಳಗೆ ನಮ್ಮ ಮನುಕುಲ ಕಟ್ಕೊಳ್ತಾ ಇದೆ. ಸೊ ಈ ದಿಸೆಯಲ್ಲಿ ಈ ಚಿತ್ರ ಅನ್ನೋದು ಒಂದು ಪ್ರಾಥಮಿಕ ಅಂಶ ಇದು ನಮ್ಮ ಮನುಷ್ಯ ಕುಲಕ್ಕೆ. ಯಾಕಂತಂದ್ರೆ ನಮ್ಮ ಮನುಷ್ಯ ಕುಲ ಹುಟ್ಟಿದಾಗದಾಗ ಮೊದಲ ಭಾಷೆಯೇ ನಮಗೆ ದೃಶ್ಯ ಭಾಷೆ ಅಂತಂದ್ಬಿಟ್ಟು ಇದ್ದಿದ್ದು. ಅಂದ್ರೆ ಒಂದು ಚಿತ್ರದ ಮುಖಾಂತರನೇ ಅವನು ವ್ಯಕ್ತಪಡಿಸ್ತಾ ಇದ್ದ ಅವಾಗ. ಸೊ ಅವಾಗಿನ್ನು ಯಾವುದೇ ಆದ ಲಿಪಿ ಇದ್ದಿದ್ದಿಲ್ಲ, ಯಾವುದೇ ಆದ ಬುದ್ಧಿ ಮಟ್ಟದ ಇದು ಇದ್ದಿಲ್ಲ ಅವ್ರಿಗೆ. ಸೊ ಅವಾಗೆಲ್ಲ ಏನಂತಂದ್ರೆ ಒಂದೇನಾದ್ರು ಬೇಟೆ ಆಡ್ ಬಂತಂದ್ರೆ ಆ ಬೇಟೆ ಆದ ಚಿತ್ರನ ಬರೆದ್ಬಿಟ್ಟು ನಾನು ಈ ಥರ ತಿಂದೆ, ಈ ಥರ ಮಾಡಿದೆ ಅನ್ನೋ ಒಂದು ಸಾಂಕೇತಿಕವಾಗಿ ಚಿತ್ರಗಳ ಮುಖಾಂತರ ಸೊ ಭಾಷೆನ ವ್ಯಕ್ತಪಡಿಸ್ತಾ ಇದ್ರು. ಸೊ ಹಾಗಾಗಿ ಇದು ಮೂಲ, ಚಿತ್ರ ಅನ್ನೋದು ಮೂಲ. ಬಟ್ ಇದು ನಮ್ಮ ಅಧ್ಯಯನಿಕ ವಸ್ತುವಾಗಿ ಏನಾಯ್ತು ಅಂತಂದ್ರೆ ಚಿತ್ರ, ಶಬ್ದ ಇವೆಲ್ಲ ಹೇಗಿರ್ತವೆ ಅಂತಂದ್ರೆ ಒಂದಕ್ಕೊಂದು ಸಾಮರಸ್ಯ ಬೆಳೆಸ್ಕೊಂಡಿರ್ತವೆ. ಸೊ ಏನಾದರೂ ಒಂದು ನಾವು ಒಂದು ವಾಕ್ಯವನ್ನ ಬಿತ್ತರಿಸಿದ್ದೆ ಅಂತಂದ್ರೆ ಸೊ ಆ ವಾಕ್ಯ ನಮ್ಮ ಮನಪಟದಲ್ಲಿ ಒಂದು ಚಿತ್ರ ಆಕಾರವಾಗಿ ಮೂಡ್ತಾನೆ ಇರುತ್ತೆ. ಇದು ಎಲ್ಲರಿಗೂ ಸಹಜ ಇದು. ಸೊ ಹಾಗಾಗಿ ಚಿತ್ರ ಅನ್ನೋದು ಬಹಳ ಮೂಲ ಒಂದು ಭಾಷೆ ಆಗಿರೋದ್ರಿಂದ ಸೊ ಎಲ್ಲರಿಗೂ ಒಂದು ಆಸಕ್ತಿ ಇದ್ದೇ ಇರುತ್ತೆ. ಬಟ್ ಆ ಆಸಕ್ತಿನ ಬೆಳೆಸ್ಕೊಂತ ಬಂದಾಗ ಅದು ಅದರದ್ದೇ ಆದ ಒಂದು ರೂಪನ ಪಡ್ಕೊಳ್ಳುತ್ತೆ. ಸೊ ಆವಾಗ ನೋಡೋರಿಗೆಲ್ಲ ಅದು ಒಂದು ದೊಡ್ಡ ಸಾಧನೆಯಾಗಿ ಆಗ್ತದೆ. ಸೊ ಇದರಲ್ಲಿ ಚಿತ್ರ ಬಾಲ್ಯದಲ್ಲಿ ನನಗೊಂದು ಆಸಕ್ತಿ ಇತ್ತು. ಏನಂತಂದ್ರೆ ಚಿತ್ರ ಬರೆದಾಗ ಶಬಾಷ್ಗಿರ್ನು ಸಿಗೋದು, ಅದಕ್ಕೆ ತಕ್ಕಂಗ ಪ್ರೋತ್ಸಾಹನೂ ಸಿಗೋದು, ಅದಕ್ಕೆ ತಕ್ಕಾದಂಥ ಒಂದೇನಾದ್ರು ಪ್ರಶಸ್ತಿ ಇವೆಲ್ಲ ಲಭಿಸೋದು. ಯಾವ ವಯಸ್ಸಿಂದ ಶುರುವಾಯ್ತು? ಸೊ ಬಾಲ್ಯದಲ್ಲಿ ಅಂತಂದ್ರೆ ಒಂದು 3-4ನೇ ಏನು ಓದ್ತಾ ಇದ್ವಿ ನಾವು, 3ನೇ ಕ್ಲಾಸ್ 4ನೇ ಕ್ಲಾಸ್ ಓದ್ತಾ ಇದ್ವಿಲ್ಲ. ಸೊ ಅವಾಗಿಂದಾನೆ ಸ್ಟಾರ್ಟ್ ಇತ್ತು. ಸೊ ನನ್ನ ಬಾಲ್ಯದಲ್ಲಿ ಅಂತಂದ್ರೆ ನನಗೊಂದು ಗ್ರೇಸ್ ಏನಂತಂದ್ರೆ ನಮ್ಮ ವಟಾರದಲ್ಲಿ ಒಬ್ರು ಗಣೇಶನ ಮೂರ್ತಿಗಳು ಮಾಡ್ತಾ ಇದ್ರು. ಸೊ ಅದನ್ನೆಲ್ಲ ನೋಡ್ಬಿಟ್ಟು ನಮ್ಗೆ ಇನ್ಸ್ಪೈರ್ ಆಗೋದು. ಶಾಲೆ ಬಂದಾದ್ಮೇಲೆ ಉಳಿದ ಸಮಯ ಎಲ್ಲ ನಾನು ಹೆಚ್ಚಾಗಿ ಅಲ್ಲೇ ಕಳೀತಾ ಇದ್ದೆ. ಅದೇನಾದ್ರು ಆಕಾರ ಮೂಡಿಸೋದು, ಒಂದು ಮಣ್ಣು ಅನ್ನೋದಕ್ಕೆ ಜೀವ ಇಲ್ಲದ ಮಣ್ಣಿಗೆ ಒಂದು ಜೀವ ತುಂಬೋದೊಂದು ಆಕಾರವನ್ನು ಕೊಡ್ತಕ್ಕಂಥದ್ದು ಒಂದು ಏನೋ ಕೆಲಸ ಮಾಡ್ತಾ ಇದ್ರಲ್ಲ. ಸೊ ಅದು ಅತ್ಯಂತ ಕುತೂಹಲಕರವಾಗಿ ನಾನು ಅದನ್ನ ಅಬ್ಸರ್ವ್ ಮಾಡಿ ನೋಡ್ತಾ ಇದ್ದೆ. ಸೊ ನನಗನ್ಸಿತ್ತು ಇದರಲ್ಲಿ ಏನಾದರೂ ಮಾಡ್ಬೋದಾ, ಸಾಧ್ಯತೆಗಳಿದೆ ಅಲ್ಲ ಅಂತ ಅನ್ಸ್ಕೊಂಡ್ಬಿಟ್ಟು ಸೊ ಆ ರಂಗದಲ್ಲಿ ನಾನು ಅಭ್ಯಾಸ ಮಾಡ್ತಾ ಬಂದಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಸರ್, 3 ಆ ಕ್ಲಾಸಿಂದ ಶುರುವಾಗಿದ್ದ ಜರ್ನಿ. ಸೊ ಇವಾಗ ಇದಕ್ಕೆ ಸರ್, ಈಗ ಕೆಲವರೆಲ್ಲ ಹೊರಗಡೆ ಕೆಲವೊಂದಷ್ಟು ಜನ ಅಂತಾರೆ ಸೊ ಇದಕ್ಕೆ ಪರ್ಟಿಕ್ಯುಲರ್ ಏನಾದ್ರು ಡಿಗ್ರಿ ಇದೆಯಾ?
ಅಂತ ಕೇಳಿದ್ರೆ ಇದಕ್ಕೆ ಏನು ಸರ್ ಹೇಳಕ್ಕೆ ಇಷ್ಟ? ಇದೆ ಇದಕ್ಕೆ ಪರ್ಟಿಕ್ಯುಲರ್ ಡಿಗ್ರೀಸ್, ಮಾಸ್ಟರ್ ಡಿಗ್ರೀಸ್ ಎಷ್ಟು ವರ್ಷ ಎಲ್ಲ ಇದೆ ಇದರಲ್ಲಿ. ಇದು ಒಂದು ಅಧ್ಯಯನ, ಚಿತ್ರಕಲಾ ಅಧ್ಯಯನ ಅಂತಾನೆ ಸಪ್ರೇಟ್ ಆಗಿ ವಿಂಗ್ ಇದೆ ಮತ್ತೆ ನೋಡಿದ್ರೆ. ಸೊ ಲಲಿತ ಕಲಾ ಅಭ್ಯಾಸ ಏನ್ ಬರುತ್ತಲ್ಲ, ಈಗ ನಾಟಕ, ನೃತ್ಯ, ಸಂಗೀತ, ಚಿತ್ರಕಲೆ, ಶಿಲ್ಪಕಲೆ, ಹೀಗೆ ನಾವು ಏನು ನಾನಾ ಕಲೆಗಳಿದಾವಲ್ಲ, ಸೊ ಇವೆಲ್ಲವೂ ಪ್ರಕಾರವಾಗಿ ಒಂದು ಇನ್ಸ್ಟಿಟ್ಯೂಟ್ಗಳು ಎಲ್ಲ ಇರ್ತವೆ. ಸೊ ಅದ್ರ ಮುಖಾಂತರ ಈ ಕಲೆ ಅನ್ನೋದು ಕೂಡ ಒಂದು ಜ್ಞಾನಾರ್ಜನೆ ಸಿಗುತ್ತೆ. ಇದರಲ್ಲಿ ಮೊದಲು ಪ್ರಾರಂಭಿಕ ಹಂತದಲ್ಲಿ AMGD, AM ಈ ಥರ ಎಲ್ಲ ಒಂದು ಕೋರ್ಸ್ಗಳು ಬಂದವು. ಸೊ ಅದಾದ ನಂತರ ಇವಾಗೆಲ್ಲ ಏನಿದಾವೆ ಅಂದ್ರೆ ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ಸ್, ಮಾಸ್ಟರ್ ಆಫ್ ವಿಜುವಲ್ ಆರ್ಟ್ಸ್, ಸೊ ಈ ಥರ ಒಂದು ಡಿಗ್ನಿಟಿ ಡಿಗ್ರಿ ಕೋರ್ಸ್ಗಳು ಇದಾವೆ. ಸೊ ಇದನ್ನು ಕಂಪ್ಲೀಟ್ ಮಾಡಾದ್ಮೇಲೆ ಅವ್ರವ್ರ ಇಚ್ಛೆ ತಕ್ಕಂಗೆ ವಿಜುವಲ್ ಆರ್ಟ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಯಾವುದೇ ಕೆಲಸಗಳಲ್ಲಿ ಎಲ್ಲ ರಂಗದಲ್ಲೂ ಇರುತ್ತೆ ಕೆಲಸಗಳು, ಆಯಾ ರಂಗದಲ್ಲಿ ಅವ್ರವ್ರ ಸೇವೆಯನ್ನು ಮಾಡ್ತಾ ಇರ್ತಾರೆ. ಅದನ್ನು ಬಿಟ್ಟು ಹೊರತಾಗಿ ಅಂತಂದ್ರೆ ನಮ್ಮ ಹಾಗೆ ಪ್ರೊಫೆಷನಲ್ ಆಗಿ ಹೊರಗಡೆ ಇದ್ಕೊಂಡು ವರ್ಕ್ ಮಾಡ್ತಾ ಇರೋದು ಇದನ್ನು ಮಾಡ್ಬೋದು. ಥ್ಯಾಂಕ್ ಯು ಸರ್. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸರ್. ಈಗ ಈ ಒಂದು ಫೀಲ್ಡಿಗೆ ಏನು ಬಂದಿದ್ದೀರಾ? ಸೊ ನೋಡಿ, ಎಷ್ಟೋ ಈಗ ನಾವು ಸುದೀಪ್ ಸರ್ ಅವರ ಇಂಟರ್ವ್ಯೂ ನೋಡಿದಾಗ ಅವ್ರು ಡೈರೆಕ್ಟರ್ ಆಗಬೇಕಂತ ಬಂದವರು ಇವತ್ತು ಆ್ಯಕ್ಟರ್ ಆಗಿದ್ದಾರೆ. ಸೊ ಹಾಗೇನೆ ನೀವು ಏನು ಈ ಫೀಲ್ಡಿಗೆ ಬಂದಿದ್ದೀರಲ್ಲ, ಸೊ ಇಷ್ಟಪಟ್ಟು ಬಂದಿರೋದ ಬೈ ಚಾನ್ಸ್ ಆಗಿ ಬಂದಿರುವಂಥದ್ದು? ಇಲ್ಲ, ನನಗಂತೂ ತುಂಬ ಇಷ್ಟ ಇತ್ತು ಬೈ ಬರ್ತಿಂದನೂ. ಆ ಥರ ಅಂದ್ರೆ ನನಗೆ ನನ್ನ ಏನು ತಿಳುವಳಿಕೆ ಮಟ್ಟ ಬೆಳೆದಾಗಿಂದನೂ ಸೊ ಏನಾದರೂ ಒಂದು ಮಾಡಲೇಬೇಕು ಅನ್ನೋದೊಂದು ತುಡಿತ ಇರ್ತಿತ್ತಲ್ಲ. ಸೊ ಆ ತುಡಿತ ನನಗೆ ಹೆಚ್ಚು ಒಬ್ಬನ ಮಿಂಗಲ್ ಆಗ್ತಕ್ಕಂಥದ್ದು ಒಂದು ವಲಯ ಅಂತಂದ್ರೆ ಈ ಚಿತ್ರ ಮತ್ತು ಶಿಲ್ಪಕಲಾ ವಲಯ ಅಂತ ಹೇಳ್ತೀವಿ. ಯಾಕಂದ್ರೆ ತಾವು ತಮ್ಮ ಕಲ್ಪನಾ ಲೋಕ, ತಮ್ಮ ಕಲ್ಪನೆಯಿಂದ ಹೊರ ಬರ್ತಕ್ಕಂಥ ಮಾಧ್ಯಮಗಳು, ಅಷ್ಟರ ಹೊತ್ತಿಗೆ ಮಾತ್ರ ಸಂಘರ್ಷ ನಡೀತಿರುತ್ತೆ ಇಲ್ಲಿ. ಅದಾದ ನಂತರ ನಾವೇನಾದ್ರೂ ಒಂದು ಕಲಾಕೃತಿ ಮಾಡಿ ಹೊರಗಡೆ ಇಟ್ಟು ಅಂದ್ರೆ ನಾವು ಕೂಡ ಅದ್ರ ಮಾಲಕರಂತ ಹೇಳ್ಬೋದು ಅಷ್ಟೇ. ಬಟ್ ಅದರ ವಿಚಾರಧಾರೆಗಳಲ್ಲಿ ನಾವು ಕೂಡ ಅದರಲ್ಲಿ ದೂರ ನಿಂತು ಒಬ್ಬರು ಆಗ್ತೀವಿ ಅಷ್ಟೇ ಅದರಲ್ಲಿ. ಯಾಕಂದ್ರೆ ಅದು ಸಮಾಜಕ್ಕೆ ಬಿಟ್ಬಿಡ್ತೀವಿ ನಾವು, ಏನೇ ಬರೋದಾದ ನಂತರ ಕೂಡ ಹಾಗಿರುತ್ತೆ ಇದು ಆ ವಲಯ ಇದು. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಈಗ ಏನು ಈ ಫೀಲ್ಡಲ್ಲಿ ಸರ್ ಸುಮಾರು ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿದ್ರೆ ಮತ್ತೆ ಎಲ್ಲೆಲ್ಲಿ ಕೆಲಸ ಮಾಡಿದ್ದೀರಾ ಸರ್? ನಾನು ಸರಿ ಸುಮಾರು ಈಗ ಈ ಚಿತ್ರಕಲಾ ಅಭ್ಯಾಸ ಮಾಡಿ 2003 ನಾನು ಅಭ್ಯಾಸ ಮಾಡಿದ್ದೀನಿ, ಅಂದ್ರೆ ಕಾಲೇಜ್ ಮಟ್ಟದಲ್ಲಿ. ಸೊ ನಂದು PUC ಮುಗೀತು, PUC ಫೇಲ್ ಆಯಿತು. ಫೇಲ್ ಆದ ನಂತರ ನಾನು ಮನೇಲಿ ಹೇಳಿದಾಗ, ಇಲ್ಲ ನೀನು PUC ಪಾಸ್ ಆಗಿದ್ರೆ ನಾನು ಡಾಕ್ಟರ್ ಮಾಡ್ಬೇಕು ಅಂತಂದ್ಬಿಟ್ಟು ಅವರೆಲ್ಲ ತುಂಬ ಏನೇನೋ ಬೇರೆ ಮಾತಾಡಿದ್ವು. ನಾನು ಬಟ್ ಫೇಲ್ ಆಗಿಬಿಟ್ನಲ್ಲ. ಫೇಲ್ ಆಗಿದ್ರಿಂದ ನಾನು ಒಂದೇ ಮಾತಾಡಿದ್ವಿ, ಇಲ್ಲ ನನಗೆ ಈ ಥರ ಚಿತ್ರಕಲಾ ಏನು ಅಭ್ಯಾಸ ಮಾಡ್ಬೇಕಂತ ಅನ್ಸೈತಿ, ನಾನು ಅದಕ್ಕೆ ತಕ್ಕನಾದಂಥ ಒಂದು ಕಾಲೇಜ್ಗಳು ಸೇರ್ತೀನಿ ಅಂತ ಮನೆಗೆಲ್ಲ ಹೇಳ್ಕೊಂಡಾಗ ಆಯಿತು ಅಂತಂದ್ಬಿಟ್ಟು ನನಗೂ ತುಂಬ ಸಪೋರ್ಟ್ ಮಾಡಿದ್ರು ಅವಾಗ. ಸೊ ಅವಾಗ ನಾನು ಹುಡ್ಕೊಂಡೋಗಿದ್ದೆ ದಾವಣಗೆರೆ ಕಲಾ ಕಾಲೇಜು. ಸೊ ಅಲ್ಲಿ ನೋಡಿದೆ, ಅಲ್ಲಿ ವಾತಾವರಣ ನೋಡ್ಕೊಂಬಿಟ್ಟು ಅನಿಸ್ತು ನನಗೆ ಇಲ್ಲಿ ಏನಾದರೂ ಅಭ್ಯಾಸ ಮಾಡೋಕೆ ಅನುಕೂಲ ಆಗುತ್ತೆ ಅಂತ. ಅಲ್ಲಿ ಸ್ಟಾರ್ಟ್ ಆಯ್ತು ನನ್ನ ಜರ್ನಿ. ಅಲ್ಲಿಂದ